దగ్గరికి రా. ಪರವಾಗಿಲ್ಲ ಬೇಡ. ಸ್ವಾಮಿ ವಿವೇಕಾನಂದ ಸಮಿತಿಯಿಂದ ಮತ್ತು ಗಂಗಮ್ಮ ದೇವಾಲಯ ಸಮಿತಿಯಿಂದ ಮೊದಲನೇ ವರ್ಷ ಆಚರಿಸಿದ್ದೀವಿ ಮತ್ತು ಈ ವರ್ಷ 2ನೇ ವರ್ಷ. ಎಲ್ಲ ಗ್ರ್ಯಾಂಡಾಗಿ ಮಾಡೋಣ ನೆಕ್ಸ್ಟ್ ವರ್ಷ ಅಂತ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹುಡುಗರೆಲ್ಲರೂ ತುಂಬ ಸಂತೋಷ ಆಗಿದೆ. ಪಾಪ ನಾವು ಮುಂದೆ ಬಂದಿಲ್ಲ ಅಂದ್ರೂ ಅವರೇ ಡೆಕೋರೇಷನ್ ಮಾಡಿ ಎಲ್ಲ ನಮ್ಮ ಏರಿಯಾ ಒಂದು ಗುರ್ತಿಸ್ಬೇಕಂತ ಹೇಳ್ಬಿಟ್ಟು ಇಷ್ಟು ವರ್ಷದಿಂದ ನಮ್ಮ ಏರಿಯಲ್ಲಿ ಮಾಡ್ತಾ ಇರಲಿಲ್ಲ. ಈಗ 2ನೇ ವರ್ಷ ಮಾಡ್ತಾಯಿದ್ದೀವಿ. ನಮ್ಮ ಏರಿಯಾನು ಮಾಡೋಣ, ಏರಿಯಾದಲ್ಲೇ ಮಾಡಬೇಕು ಅಂತ ಮಹಾಶಿವರಾತ್ರಿ ಮಾಡಲೇಬೇಕು. ಎಲ್ಲ ಕಡೆ ಮಾಡ್ತಾಯಿದ್ದಾರೆ, ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಗಂಗಮ್ಮ ದೇವಾಲಯದಿಂದ ರಾಜಣ್ಣ ಅವ್ರಿಗೆ ಕೇಳಿದ್ರು. ಅವರು ಸ್ವಲ್ಪ ಜಾಗ ಕೊಟ್ಟರು ನಮಗೆ ಮಾಡಿಸ್ಕೊಳ್ಳಿ ಅಂತ. ನೀವೇನು ಬೇಕೋ ಮಾಡಿ ಅಂತ ಹೇಳ್ಬಿಟ್ಟು ಸಹಕಾರ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ರಾಜಣ್ಣ ಅವ್ರಿಗೆ. ವರ್ಷ ಏನೂ ಮಾಡಿಲ್ಲ. ವಿವೇಕಾನಂದ ಯುವ ಸಂಘ ಮತ್ತು ಗಂಗಮ್ಮ ದೇವಾಲಯ ಸಮಿತಿ ವತಿಯಿಂದ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಈ ಗಂಗಮ್ಮ ದೇವಾಲಯದ ಆವರಣದಲ್ಲಿ ನಮ್ಮ ಪವಿತ್ರವಾದ ಈಶ್ವರ ಲಿಂಗವನ್ನು ಇಟ್ಟು ಪೂಜೆ ಮಾಡಿ ಸಾಧನೆಯನ್ನು ಏರ್ಪಡಿಸಲಾಗಿದೆ. ಎಲ್ಲ ಗೆಳೆಯರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಸುರೇಶ್ ಮತ್ತು ಎಸ್ ಬಾಸ್ ಬಂಧುಗಳು, ಜೊತೆಗೆ ಶ್ರೀರಾಮ, ಶ್ರೀನಿವಾಸ, ರೆಡ್ಡಿ, ಅನಿಲ್ ಎಲ್ಲರೂ ಸೇರಿ ಟೈಲರ್ ಗೋವಿಂದ, ಮಂಜು, ಚಿನ್ನಪ್ಪಣ್ಣ, ಪೂಜಾರಿ ರಾಜು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲು ತುಂಬ ವಿಜೃಂಭಣೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಉದ್ಯೋಗ ದಕ್ಷತೆ ಎಲ್ಲರ ಮೇಲೆ ಇರಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ. ಕಾರ್ಯಕರ್ತರ ಶುಭಾಶಯಗಳು. ಹಳೆ ಬಡಾವಣೆ ಬೇತ್ಮಂಗ್ಲ ಸ್ವಾಮಿ ವಿವೇಕಾನಂದ ಹಾಗೂ ಗಂಗಮ್ಮ ಸಮಿತಿ ಟ್ರಸ್ಟಿಂದ ನಾವು ಇದು 2ನೇ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಸುರೇಶ್ ಅಣ್ಣ ಹಾಗೂ ಎಲ್ಲರೂ ನಮ್ಮ ತಂಡದವರು ಸಹಕಾರದಿಂದ ಇಷ್ಟು ಮಾತ್ರ ಮಾಡಿದ್ದೀವಿ. ಪ್ರತಿ ಸಲ ಇದೇ ಥರ ಮಾಡಬೇಕು ಅಂತ ಒಂದು ಆಸೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದು 2ನೇ ವರ್ಷ. ಮತ್ತು ಮುಂದಿನ ಸಲ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ మహాశివరాత్రి హబ్బದ శుభాశీస్సులు. దిగుపేటలో ఇప్పటిదాకా శివరాత్రి పండుగని మనం చేస్తూ ఉండేది. మా సురేష్ తీసుకోవడానికి అన్ని కార్యక్రమాలను బాగా విజృంభణంగా జరుగుతూ ఉన్నాయి. మా విశ్వనాథ్ అన్న, మా సురేష్, అనిల్, ఊరు గ్రామస్తులంతా మాకు సహకారం చేసిన దానికోసం భగవంతుని పెట్టగానే మాకు ఈ దిగుపేటలో ఒక అనుభవం చిక్కింది. ఆ పరమాత్మ ఆశీర్వాదము ప్రతి ఒక్కరికి చిక్కాలని భగవంతుని ప్రార్థన చేస్తాను.